ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನೀವು ಇವತ್ತು ನೋಡತ್ತಿರ್ಬೋದು ಇಂಡೋಟೆಕ್ ಹೊಸ ಮೋಟ್ರ್ ಐತಿ. ಅದನ್ನು ಯಾವ ಥರ ಬಿಡೋದು ಏನೇನಂತ ನೋಡೋಣ ಬರ್ರಿ. ಇದು ಟೋಟಲ್ 450 ಫೂಟ್ ಡ್ರಿಲ್ಲಿಂಗ್ ಮಾಡ್ಯಾರ. ಇವರ ಬಿಡತ್ತಿದ್ದ 400 ಫೂಟ್ ಬಿಡತ್ತಾರ. 50 ಫೂಟ್ ಗ್ಯಾಪ್ ಇಡತ್ತಾರ. ಯಾಕಂದ್ರೆ ಒಂದು ಸ್ವಲ್ಪ ಹೊಸ ಕುಣಿ ಕಸರ ಅವ ಇವ ಬೀಳೋ ಚಾನ್ಸಸ್ ಇರ್ತಾವ. ಯಾಕಂದ್ರೆ ಇದು ಹೊಸದ ಡ್ರಿಲ್ಲಿಂಗ್ ಮಾಡೋ ಟೈಮ್ದಾಗ ಕಸರ ಅದು ಸೈಡ ಬುಗಾಡ ಅವ ಇರ್ತಾವ. ಅದ್ರೊಳಗೆ ಹೋಗಿ ಸೇರಿರ್ತೈತಿ ಹೌದು ಪ್ರೆಷರ್ಕಾಗಿ. ಅವ ಎಲ್ಲ ಹೊರಗೆ ಬರ್ತಿರ್ತಾವ, ಜಲ್ಲಿ ಸಣ್ಣ ಬರ್ತಿರ್ತಾವ ಅದ್ರ ಜೊತೆ. ಅದ ಕಾರಣಕ್ಕೆ 50 ಫೂಟ್ ಗ್ಯಾಪ್ ಇಡತ್ತಾರ. ಇದು RS ಪರ್ ಮೋಟ್ರ್ ಐತಿ ಮತ್ತು 14 TG ಐತಿ. ಇದು ಕಂಪ್ನಿಯವರ 1 TG 35 TG ಹೈಟ ಎಬ್ಬಿಸ್ತೈತಿ ಆ ಥರ ಹೆಡ್ಡ. ಇವ ಇಲ್ಲಂದ್ರು 30 ತನಕ ಇರ್ತಾವ. ಸೊ ಮಸ್ತ್ 30 ಹಿಡಿದ್ರು ನಾವು ಇಲ್ಲಂದ್ರು 420 ಫೂಟ್ ಎಬ್ಬಿಸ್ತೈತಿ ಹೈಟ. ಇವಾಗ ಹೊಸವ ಏನೇನು ಸಜ್ಜಬೇಕಾಕೈತಿ ಏನೇನು ನೋಡೋಣ ಬರ್ರಿ. ಮತ್ತು ಇದು RS ಪರ್ ಮೋಟ್ರಿಗೆ ಏನೈತಿ 4.0 ಕೇಬಲ್ ಬೇಕಾಕೈತಿ. ನೀವು 2.5 ಇದ್ದ ಕೇಬಲ್ ಅದು ಹಾಕಿದ್ದೀರಿ ಎಲ್ಲ ಸುಟ್ಟು ಹೋಗೈತಿ. ಭಾಳ ಒಂದು ಥೋಡೆ ದಿವಸ ತನಕ ನಡೀತಾವ ಮತ್ತು ಮುಂದೆ ಸುಟ್ಟು ಹೋಕ್ಕವ. ಮತ್ತು ನೀವು ಪಿನಾಲೆಕ್ಸ್ ತೊಗೊಂಡಿದ್ರೆ 2.5 ನಡಿತೈತಿ, ಸ್ವಲ್ಪ ದಿವಸ ನಡಿತೈತಿ ಅಂದರೂ ಚಲೋ ಬರ್ತಾವ ಪಿನಾಲೆಕ್ಸ. ಮತ್ತು ಅವು ಇವ ಕಂಪ್ನಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಇವು ಎಲ್ಮಿಂಕ ಬಿಟ್ಟರೆ ಪಿನಾಲೆಕ್ಸ ಇವ ಕಂಪ್ನಿ ಕೇಬಲ್ಗಳು ತೊಗೊತ ಬರ್ರಿ. ಮತ್ತು ಟ್ಯಾರೋಟೆಕ್ಸ್ನು ಚಲೋ ಇರ್ತೈತಿ. ಮತ್ತೊಂದು ಈ ಪೈಪ್ ಕಂಪ್ನಿದಾಗ ಆಶೀರ್ವಾದ ಮತ್ತು ಇವು ಪಿನಾಲೆಕ್ಸ ಮಹಾವೀರ ಅವ ಇವ ತೊಗೊಳಕ್ಕೆ ಹೋಗ್ಬೇಡ್ರಿ. ಇವು A1+ ಏನೈತಿ ಅದೊಂದು, ಮತ್ತು ಬಿಟ್ಟರೆ ರಕ್ಷಾ, ಇವೆರಡು ಟ್ರೆಂಡ್ ಅದಾವ, ಚಲೋ ಅದಾವ ಪೈಪ. ಮತ್ತು ಪೀಚ್ದಾಗಂತೂ ಭಾಳ ದಿವಸ ತನಕ ಬರ್ತಾವ. ಮತ್ತು ಉಳ್ಕಿದೇನು ಪೈಪ್ ಅದಾವ ಅವ ಪೀಚ್ದಾಗ ಒಂದು ಸ್ವಲ್ಪ ಖರಾಬ್ ಆಗತ್ತವ. ನೋಡಿರ್ಬೋದು, ರೈತರಿಗೆ ಅದು ಗೊತ್ತಿರ್ಬೋದು. ಇವೆರಡು ಚಲೋ ಅದಾವ. ಮತ್ತು ಹೆಜ್ಗೆ ತಗೋರಿ. ಮತ್ತು ಒಂದು ಪೈಪ ಜಾಸ್ತಿ 30 ಇದ್ರೂ ನಡೆಯುತ್ತೆ ಗೇಜ. ಅದು ತೊಗೊಂಡ ಮ್ಯಾಗ ಅಡಾಪ್ಟರ್ ತೆಕ್ಕ ಹಾಕೋತ ಬರ್ರಿ. ಯಾಕಂದ್ರೆ ಭಾಳ ಚಲೋದಂಗೆ ಬರ್ತೈತಿ. ನೀವು ಹೊಲದಾಗ ನೆಟ್ ನಡಬ್ರಕ್ಕೆ ಬೋರ ಪೈಂಟ್ ಹಾಕಿರ್ತೀರಿ. ಆ ಟೈಮ್ದಾಗ ನೀವು ಬಿತ್ತಣ ಗಳೆಗಾಡ ಅವ ಇವ ಮಾಡೋ ಸಂದರ್ಭದಾಗ ಟ್ಯಾಕ್ಟ್ರ ರಿವರ್ಸ ಇದು ಹಾಕೋ ಟೈಮ್ದಾಗ ಕುಣಿಗೆ ಸ್ವಲ್ಪ ಏನಾರ ಅಡಾಪ್ಟರ್ಗೆ ಅದು ಟಚ್ ಆತಂದ್ರೆ ಪೈಪ್ ಕಟ್ಟಾಗಿ ಒಳಗೆ ಕುನ್ಯಾಗ ಬೀಳೋ ಸಾಧ್ಯತೆ ಇರ್ತಾವ. ಅದೇ ಥರ ಘಟನೆಗಳು ಆಗಿದ್ದ ಸಂದರ್ಭ ವಿಡಿಯೋಗಳು ಅದಾವ. ನೀವು ಎಂಡ್ ಸ್ಕ್ರೀನ್ದಾಗ ಇಟ್ಟಿರ್ತಾನೆ, ಅದನ್ನು ಲಿಂಕ್ ನೋಡಿರ್ಬೋದು ನೀವು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತಾನೆ, ಪಿನ್ ಕಮೆಂಟ್ ಬಾಕ್ಸ್ದಾಗ ಕೊಟ್ಟಿರ್ತಾನೆ. ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿಸಿಂದ ನೋಡ್ಬೋದು. ಮತ್ತೊಂದು ನಾವು ಪ್ರತಿಯೊಂದು ವಿಡಿಯೋ ಹಾಕೋದು ಎಲ್ಲ ರೈತರ ಪರವಾಗಿ ಅನುಕೂಲ ಆಗುವಂಥ ಇರ್ತಾವೆ. ಬೋರ್ವೆಲ್ಸ್ ಬಗ್ಗೆ ಆಗಲಿ, ಮತ್ತು ಒಂದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋಗಳು ಇರ್ತಾವೆ. ಮತ್ತು ಹೊಲದ ರೈತಕಿ ಬಗ್ಗೆ ವಿಡಿಯೋಗಳು ಇರ್ತಾವೆ. ಮತ್ತು ಇದು ಅಡಾಪ್ಟರ್ ಏನೈತಿ ಇಲ್ಲಿ ನೋಡ್ತಿರ್ಬೋದು. ಇದು ಆಶೀರ್ವಾದ ತಗೋರಿ. ಮತ್ತು ಸ್ಟೀಲ್ ಗತ್ಲನ ಕಲರ್ ಮಾಡಿರ್ತಾರೆ ಗ್ಲಿಡ್ಡ. ಮತ್ತು ಅವ ಬೀಡ್ ಇರ್ತಾವೆ ನೋಡ್ಸ್ಕೊಂಡು ತಗೋರಿ. ಕಂಡಾಪಟ್ಟಿ ರೇಟ ಹೆಚ್ಚು ಕಮ್ಮಿ ಹಾಕಿಬಿಡ್ತಾರೆ. ಮತ್ತು ನೀವು ಸಣ್ಣದ ಅಷ್ಟ ತೊಗೊಂಡ್ರೆ ಅಲ್ಲಿ ಕ್ಲ್ಯಾಂಪ್ ಕೊಂಡ್ರಂಗಿಲ್ಲ. ಬೇರೆದವ್ರಾಗಲಿ ಬೋರ್ ಮೋಟ್ರ್ ತೆಗಿತಿರ್ತಾರೆ, ಅವ್ರಿಗೆ ತೊಂದರೆ ಆಕೈತಿ. ಮತ್ತು ಭಾಳ ಹೈಟ್ ಆಗೋ ಕಾರಣದಿಂದ ಮೋಟ್ರ ಎಬ್ಬಿಸಿ ಹಗ್ಗ ಕಟ್ಟಿ ಒಳಗೆ ಕುನ್ಯಾಗ ಬಿಟ್ಟ ಆಮೇಲೆ ಹಿಂದೆಸಿ ಮ್ಯಾಗ ಪೈಪ್ ಬಿಕ್ಕೋಬೇಕಾಕೈತಿ. ಆದ ಕಾರಣಕ್ಕೆ ಒಳಗೆ ಕುನ್ಯಾಗ ಮೋಟ್ರ್ ಬೀಳೋ ಸಾಧ್ಯತೆ ಇರ್ತಾವೆ. ಆದ ಕಾರಣಕ್ಕೆ ಸ್ವಲ್ಪ ಲಾಂಬಿ ಇದ್ದಿದ್ದ ಜಾಸ್ತಿ ಒಂದು 3-4 ಭಾಳಷ್ಟ ಇದ್ದಿದ್ದ ಅಡಾಪ್ಟರ್ ತೊಗೋತ ಬರ್ರಿ. ಅಲ್ಲಿ ಕ್ಲ್ಯಾಂಪ್ ಕೊಂಡ್ರು ಹಂಗೆ. ಈಗ ಮೋಟ್ರ್ ಎಲ್ಲ ಬಿಡತ್ತೀವಿ. ಮತ್ತು ನೀವು ಲೆಸ್ ಅವ ಇರ್ತಾವ ಕಟ್ಟು ಚರಿ ಕೇಬಲ್ಕ, ಅದನ್ನು ಕಟ್ಟಕ್ಕೆ ಹೋಗ್ಬೇಡ್ರಿ. ಇದು ಏನು ಗೊಬ್ಬರ ಚೀಲ ಏನಾರ ಯೂರಿಯಾ ಇರ್ತವಲ್ಲ ಅದನ್ನ ಪಟ್ಟಿ ಮಾಡ್ಸಿಂದ ಈ ಥರ ಕಟ್ರಿ. ಯಾಕಂದ್ರೆ ಇವಾಗ ಕೇಬಲ್ಲ ಭಾಳ ಜಾಸ್ತಿ ಬಾದಾಗತ್ತವ. ಆದ ಕಾರಣಕ್ಕೆ ಪಟ್ಟಿ ಹಿಂಗೆ ಈ ಥರ ಮಾಡಿಸಿಂದ ಕಟ್ಟೋದು ಒಳ್ಳೇದು. ಅವ ಲೆಸ್ಗಳ ಬಾದಾಗ ಕಾರಣಪ್ಪ ಅಂದ್ರೆ ನೀರು ಸ್ವಲ್ಪ ನೀರು ತೆಳಗೆ ಹೋಗೋಣ, ಸ್ವಲ್ಪ ಮ್ಯಾಗ ಬರೋಣ, ಅವ ಬಾದಾಗತ್ತವ. ಬಾದಾತಂದ್ರೆ ಕಟ್ಟಾತಂದ್ರೆ ಒಂದು 4-5 ಕಟ್ಟತ್ತಂದ್ರೆ ಮ್ಯಾಗಿನ ಜಗ್ಗಿ ಬಿಡ್ತೈತಿ. ಮತ್ತು ಕೇಬಲ್ ಮ್ಯಾಗಿಂದ ಏನು ಕೌಟಿಂಗ್ ಇರ್ತೈತಿ ಅದು ಹರಿದು ಬಂದಂಗೆ ಆಗತೈತಿ. ಆದ ಕಾರಣಕ್ಕೆ ನೋಡ್ಸಿಂದ ಪಟ್ಟಿ ಮಾಡಿ ಯೂರಿಯಾ ಚೀಲ್ದಾರ ಯಾವ್ದಾರ ಚೀಲ್ದ ಕಟ್ಟಿ ಈ ಥರ ಪದಸ್ರಂಗ ಬಿಡುತ್ತೆ ಬರ್ರಿ. ಮತ್ತು HDP ಪೈಪ್ ಏನಿರ್ತಾವ ಅದಕ್ಕೆ ಈ ಥರ ಯೂರಿಯಾ ಚೀಲ ಮತ್ತು ಲೆಸ್ಸ ಕಟ್ಟಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಪೈಪ ಜೀರಿತಿರ್ತೈತಿ. ಇದು ಜೀರಿತಾವ ಆದರೂ ಕಾಲರ್ ಇರ್ತೈತಿ, ಅದು ಹಿಡ್ಕೋತೈತಿ. ಮತ್ತು ಇದೇನು HDP ಪೈಪ್ ಏನಿರ್ತೈತಿ ಅದಕ್ಕೆ ಕಾಲರ್ ಇರೋಂಗಿಲ್ಲ, ಹಾಕೊಂಡಿರ್ತೈತಿ. ಆದ ಕಾರಣಕ್ಕೆ ಲೆಸ್ಸ ಚರಿ ಇವೆಲ್ಲ ಹತ್ತಿರ್ತಾವ. ದಯವಿಟ್ಟು ಅದನ್ನು ಕಟ್ಟಕ್ಕೆ ಹೋಗ್ಬೇಡ್ರಿ. ನೀವು ಪಂಚರ್ ಅಂಗಡಿಗೆ ಹೋಗಿಸಿಂದ ಟ್ಯೂಬ್ ತೊಗೋರಿ.
ಹಳಿವ ಬಾದಾಗಿದ ಅದನ್ನು ಉದ್ದ ಏನು ಪಟ್ಟಿ ಅದಾವಲ್ಲ ಆ ಥರ ಕಟ್ ಮಾಡ್ಕೊರಿ. ಸಣ್ಣ ತುಕಡಿ ಮಾಡ್ಕೊಂಡ್ಸಿಂದ ಕೇಬಲ್ ಕಟ್ಟಿ ಪದ್ದಸ್ರಂಗೆ ಬಿಡ್ರಿ. ಅದು ಸ್ವಲ್ಪ ಜರಿಗೆ ಓಡಿಸಂಗಿಲ್ಲ ಮತ್ತು ಕೇಬಲ್ ಹೆಚ್ಚೋಗಂಗಿಲ್ಲ. ಮತ್ತು ಅವ್ರದಾಗ ಕೇಬಲ್ದಾಗ ಸಮಸ್ಯೆ ಬರ್ತಿರ್ತಾವ. ಮತ್ತು ಹಗ್ಗಿ ಕಟ್ಟಕ್ಕೆ ಹೋಗ್ಬೇಡ್ರಿ. ಕೇಬಲ ಹಗ್ಗ ಒಂದು ಸೆಪ್ರೇಟ್ ಬಿಟ್ಟ ಇದೇನು ಪೈಪ್ ಇರ್ತೈತಿ HDP ಪೈಪ ಅದ ಪೈಪಿಗೆ ಎಟ್ಟ ಕಟ್ಟುತ್ತ ಬರ್ರಿ. ಮತ್ತು ಹಗ್ಗಿ ಕಟ್ರ ನೀವು ಹಗ್ಗ ಜಗ್ಗು ಟೈಮ್ದಾಗ ಅದಾಗ ಚಿಂಪಾಕಿ ಹಚ್ಚಿ ಕೇಬಲ್ ಅದು ಕಟ್ಟವು ಸಾಧ್ಯತೆ ಇರ್ತಾವ. ಅದ ಕಾರಣಕ್ಕೆ ಹಗ್ಗಿಗೆ ಒಂದು ಬಿಟ್ಟ ಪೈಪಿಗೆ ಅದು ಕಟ್ಕೋಬೋದು ನೀವು. ಈಗ ಹೊಸದಾಗಿ ಯಾರ್ಯಾರ ಬೋರ್ವೆಲ್ಸ್ ಹೊಡೆದ್ರಿ ಮತ್ತು ನೀವು ಸಜ್ಜದು ತಂದಿದ್ರೆ ಅದರ ಪೈಪಿಗೆ ಒಂದು ಪೈಪಿಗೆ ಎಟ್ಟು ಬೀಳ್ತಿ ಮತ್ತು ಎಟ್ಟು ಗೀಸ್ ಐತಿ ಮತ್ತು ಯಾವ ಕೇಬಲ್ ಐತಿ ಮತ್ತು ಅದಕ್ಕೆ 8 ಮೀಟ್ರಕ್ಕೆ ಎಟ್ಟು ಬಿದ್ದೈತಿ ಮತ್ತು ನಿಮ್ಮ ಊರ ಹೆಸರು ಎಲ್ಲ ಕಮೆಂಟ್ ಬಾಕ್ಸ್ದಾಗ ಹಾಕಿರಿ. ಮತ್ತು ಯಾವ ಊರಾಗ ಎಷ್ಟೆಷ್ಟು ರೇಟ್ ಅದಾವ ಮತ್ತು ಎಷ್ಟು ಹಾಸ್ಪರ್ ಮೋಟ್ರ್ ಐತಿ ಅದನ್ನ ಕಮೆಂಟ್ ಬಾಕ್ಸ್ದಾಗ ಹಾಕಿರಿ. ಮತ್ತು ಇಲ್ಲಿ ತನಕ ಅಟ್ಟ ವಾಯ್ಸ್ ಕೊಟ್ಟಾನಿ, ಮುಂದೆ ವಾಯ್ಸ್ ಕೊಟ್ಟಿಲ್ಲ. ಲಾಸ್ಟ್ ಎಂಡ್ ಸ್ಕ್ರೀನ್ಗೆ ವಾಯ್ಸ್ ಕೊಟ್ಟಾನಿ. ವಾಟರ್ ಟೆಸ್ಟ್ ಯಾವ ಥರ ಐತಿ ಏನೇನಂತ ಅಲ್ಲಿ ತನಕ ನೋಡ್ರಿ. ಮತ್ತು ಇಲ್ಲಿ ತನಕ ನೋಡ್ಸಿಂದ ಅಟ್ಟ ಬಿಟ್ಟು ಸ್ಕಿಪ್ ಮಾಡಿ ಹೋಗಿಬಿಡೋಕೆ ಹೋಗ್ಬೇಡ್ರಿ. ಲಾಸ್ಟ್ದ ವಾಟರ್ ಟೆಸ್ಟ್ ಎಷ್ಟು ನೀರು ಐತಿ ಏನೇನಂತ ವಿಡಿಯೋ ನೋಡ್ರಿ.
ಈಗ ಲಾಸ್ಟ್ನೇ ಪೈಪ್ ಬಿಡತ್ತಿದ್ವು. ಈ ಲಾಸ್ಟ್ನೇ ಒಂದು ಪೈಪ್ ಏನಿರ್ತೈತಿ ಹೆಚ್ಚು ಗೇಜ್ ಇದೆ ತಗೋರಿ. ಯಾಕಂದ್ರೆ ಆಗಲೇ ಮೊದಲ ಹೇಳ್ದಂಗೆ ಗಳೆ ಗಾಡ ಅವ ಮಾಡೋ ಸಂದರ್ಭದಾಗ ಏನಾರ ರಿವರ್ಸ್ ಟ್ರ್ಯಾಕ್ಟರ್ ಅದು ತೊಗೊಂಡ್ರೆ ಸ್ವಲ್ಪ ಡೆಕ್ಕೆತ್ತಂದ್ರೆ ಕಾಲರ್ ಕಚ್ಚಿ ಕಟ್ ಆಗಿಸಿಂದ ಒಳಗೆ ಬಿದ್ದಾವ. ಅದನ್ನ ಎಂಡ್ ಸ್ಕ್ರೀನ್ದಾಗ ಹಾಕಿರ್ತಾನೆ, ವಿಡಿಯೋ ನೋಡಿಸಿಂದ ನೀವು ಅಂಥ ಮೋಟ್ರುಗಳು ಬಿದ್ದುದು ಅಂದ್ರೆ ತೆಗಿಬೋದು. ಆ ಥರ ಮಾಡಿಸಿಂದ ಡಾಯ್ ಅದು ಬೋರ್ವೆಲ್ ಮೋಟ್ರ್ ಏನು ತೆಗಿತಿರ್ತಾರಲ್ಲ ಅವ್ರಿಗೆ ಡಾಯ್ ಮಾಡಿಸಿಂದ ಕೊಟ್ರೆ ಅವ್ರು ತೆಗೆದು ಕೊಡ್ತಾರೆ. ಮತ್ತು ಈಗೆಲ್ಲ ಅಡಾಪ್ಟ್ರ ಎಲ್ಲ ಬಿದ್ದಿದ್ವು, ಮೋಟ್ರ್ ತೆಳಗೆ ಬಿಟ್ಟಿದ್ವು. ಇನ್ನು ಒಂದೊಂದು ಪೀಸ್ ಹಾಕೊಂಡ್ಸಿಂದ ಮೋಟ್ರ್ ಚೆಕ್ ಮಾಡನು, ಚಾಲು ಮಾಡನು, ಸ್ಟಾರ್ಟರ್ ಹೊಡಿನು, ನೀರ ಎಟ್ಟೆಟ್ಟು ಹೋಗಿತೈತಿ ಏನೇನಂತ ನೋಡ್ನು ಬರ್ರಿ. ಮತ್ತೊಂದು ಪೀಸ್ ಏನಿರ್ತಾವ ಸಣ್ಣ ಮೋಟ್ರಕ್ಕೆ ಸಣ್ಣ ಪೀಸ್ ಹಾಕೋತೀವಿ. ದೊಡ್ಡ ಮೋಟ್ರಕ್ಕೆ ಒಂದು ಸ್ವಲ್ಪ ದೊಡ್ಡ ಪೀಸ್ ಹಾಕೋತೀವಿ. ಯಾಕಂದ್ರೆ ಸಣ್ಣ ಪೀಸ ದೊಡ್ಡ ಮೋಟ್ರಕ್ಕೆ ಹಾಕಿದ್ರೆ ಭಾಳ ಲೋಡ್ ಬಿದ್ದ ಪೀಸ್ ಕಾಯ್ತಿರ್ತಾವ ಮತ್ತು ಪೀಸ್ ಆಗಲೆಲ್ಲ ಹೋಗಿರ್ತಾವ. ಈಗ ಮೋಟ್ರ್ ಚಾಲು ಮಾಡಿದ್ವಿ, ಹೌದು ಪ್ರೆಷರ್ ನೋಡ್ತಿರ್ಬೋದು ಯಾವ ಥರ ಪ್ರೆಷರ್ ಬರತ್ತಂದ. ಇಲ್ಲಿ ನೋಡ್ತಿರ್ಬೋದು ನೀರು ಆಗೋದೈತಿ ಮೋಟ್ರ. ಇದು 8 ಇಂಚ್ ಆಕೈತಿ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನೋಡೋಣ. ಮತ್ತು ನಿಮ್ಮ ಬೋರ ಎಷ್ಟು ಇಂಚಿ ನೀರು ಹೋಗೈತಿ ಅದನ್ನು ಕಮೆಂಟ್ ಬಾಕ್ಸ್ದಾಗ ಹಾಕ್ರಿ. ನಮಸ್ಕಾರ.